ಆಯಿಲಿ ಸ್ಕಿನ್ ಅವ್ರ ಪ್ರಾಬ್ಲಮ್ಮು ಒಂದಾ ಎರಡಾ ಹೇಳಿ. ಇನ್ನೂ ಕೆಲವ್ರಿಗಂತೂ ಮೇಕಪ್ ಹಾಕ್ತಿದ್ದಂಗೆ ಬೆವರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನ್ನ ಮೇಕಪ್ ಟ್ಯುಟೋರಿಯಲ್ಸ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ನೋಡೋದಾದರೆ ತುಂಬ ರೀತಿ ಕ್ವೆಶನ್ಸು ಬರೀ ಈ ಆಯಿಲಿ ಸ್ಕಿನ್ ಅವರು ಮತ್ತು ಯಾರಿಗೆ ಜಾಸ್ತಿ ಬೆವರೋ ಪ್ರಾಬ್ಲಮ್ ಇರುತ್ತೆ ನೋಡಿ ಅಂಥವ್ರದ್ದು ಜಾಸ್ತಿ ಕಮೆಂಟ್ಸ್ ಇರುತ್ತೆ. ಸೊ ಆಲ್ರೆಡಿ ನಾನು ತುಂಬ ಹಲವಾರು ವಿಡಿಯೋಸ್ ಹಾಕ್ಬಿಟ್ಟಿದ್ದೀನಿ. ಸ್ವೆಟ್ ಪ್ರೂಫ್ ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಬೆವ್ರದಿರೋ ಹಾಗೆ ಹೇಗೆ ಮೇಕಪ್ ಮಾಡ್ಕೋಬೇಕಂತ ಅಲ್ಲ. ಬಟ್ ಆದರೂ ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾ ಇರೋದ್ರಿಂದ ಸೊ ಈ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಗೆ ನೀವು ಒಂದು ಬೆವ್ರದಿರೋ ಹಾಗೆ ಅಥವಾ ಬೆವ್ರನ್ನ ತಡೆಯೋ ರೀತಿಯಲ್ಲಿ ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡಿ, ಒಂದು ಮೇಕಪ್ ಮಾಡ್ಕೊಂಡಿದ್ದ ನಂತರ ನಾನು ಡೈರೆಕ್ಟ್ ಸನ್ಲೈಟ್ ಅಂದರೆ ಎಲ್ಲಿ ಸೂರ್ಯದ ಬೆಳಕು ಬೀಳುತ್ತೆ ನೋಡಿ ಡೈರೆಕ್ಟಾಗಿ ನಿಂತಿದ್ದೀನಿ. ಒಂಚೂರು ಕೂಡ ನನಗೆ ಆ ಒಂದು ಗ್ರೀಸಿ ಫೀಲಿಂಗ್ ಆಗಲಿ, ಹೆವಿ ಫೀಲಿಂಗ್ ಆಗಿರಲಿ, ಆ ಒಂದು ಸ್ವೆಟಿ ಫೀಲಿಂಗ್ ಏನೂ ಬರ್ತಾ ಇಲ್ಲ. ಸೊ ವಿಡಿಯೋಲಿ ನಾನು ತೋರಿಸುವಂಥ ಪ್ರಾಡಕ್ಟ್ಸ್ ಎಲ್ಲ ಗಮನವಿಟ್ಟು ನೋಡ್ಕೊಳ್ಳಿ. ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ನಾನು ಡೀಟೇಲಾಗಿ ತೋರಿಸ್ತೀನಿ. ಸೊ ಈಗ ಮೇಕಪ್ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಯಾವ ರೀತಿಯಾದಂಥ ಫೇಸ್ ವಾಶ್ ನೀವು ಚೂಸ್ ಮಾಡಬೇಕು, ಯಾವ ರೀತಿಯಾದಂಥ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಇದೆಲ್ಲ ನಿಮ್ಮ ಮೇಕಪ್ ಹೇಗೆ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಫಸ್ಟು ಮಾಡುವಂಥ ಸ್ಕಿನ್ ಪ್ರೆಪ್ ಹೇಗಿರುತ್ತೆ ಅದು ನಿಮ್ಮ ಮೇಕಪ್ನ ಡಿಸೈಡ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರು, ಸ್ವೆಟ್ ಜಾಸ್ತಿ ಆಗೋರು, ನಾನು ಪರ್ಸ್ನಲಾಗಿ ಸಜೆಸ್ಟ್ ಮಾಡೋದೇನೆಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ ರೆಗ್ಯುಲರಾಗಿ ಯೂಸ್ ಮಾಡಿ. ಮೇಕಪ್ ಮಾಡಿದ್ರೂ ಅಷ್ಟೇ, ಮಾಡಿಲ್ಲ ಅಂದರೂ ಅಷ್ಟೇ, ಡೈಲಿ ನೀವು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದು ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ ಇರೋರು, ಪೋರ್ಸ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಇದು ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ. ಮೇಲೆ ಏನಾದರೂ ಡೆಡ್ ಸ್ಕಿನ್ ಏನಾದರೂ ಇದ್ದರೆ ಅದರಲ್ಲಿ ಮೇಕಪ್ ಪ್ಯಾಚಿಯಾಗಿ ಬರುತ್ತೆ, ಸ್ಮೂತಾಗಿ ಬರೋದಿಲ್ಲ. ಸೊ ಈ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಸ್ವೆಟ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಯಾಕಂದರೆ ಸ್ಕಿನ್ ಫುಲ್ಲಾಗಿ ಕ್ಲೀನ್ ಮಾಡಿಬಿಟ್ಟಿರುತ್ತಲ್ವ, ಸೊ ಅದಕ್ಕೋಸ್ಕರ ಸ್ವೆಟ್ನ ಆ್ಯಂಡ್ ಆಯಿಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಯಾವತ್ತೂ ಅಷ್ಟೇ ಆಯಿಲಿ ಸ್ಕಿನ್ ಪ್ರಾಬ್ಲಮ್ ಇರೋರು ಮತ್ತು ಮೇಕಪ್ ಮಾಡ್ಕೊಂಡಿದ ತಕ್ಷಣ ಬೆವ್ರತೀನಿ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿರಲ್ವ, ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಗುಡ್ ಸ್ಕಿನ್ ಪ್ರೆಪ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಫೇಸ್ ವಾಶ್ ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ರೆಗ್ಯುಲರಾಗಿ ಇದನ್ನು ನೀವು ಡೈಲಿ 2 times ಯೂಸ್ ಮಾಡ್ಬೋದು. ಫೇಸ್ ವಾಶ್ ಆದ ನಂತರ ಐಸ್ ಕ್ಯೂಬ್ಸ್ನ ತೊಗೊಳ್ಳಿ. ಐಸ್ ಕ್ಯೂಬ್ಸ್ ಆದರೂ ತೊಗೋಬೋದು, ಇಲ್ಲಾಂದರೆ ನೀವು ಐಸ್ ಪ್ಯಾಕ್ ಆದರೂ ತೊಗೋಬೋದು. ಸೊ ಮೆಡಿಸಿನ್ಸ್ ಒಳಗೆ ಇಟ್ಟುಬಿಟ್ಟು ಕೊಡ್ತಾರಲ್ವ ತಣ್ಣಗಿರಲಿಕ್ಕೆ ಅಂತ, ಸೊ ಅದನ್ನು ಐಸ್ ಪ್ಯಾಕ್ ಅಂತೀವಿ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಐಸ್ ಕ್ಯೂಬ್ಸ್ನ ತೊಗೊಂಡು ನಿಮ್ಮ ಫೇಸ್ ಮೇಲೆ ನೀಟಾಗಿ ರಬ್ ಮಾಡ್ಕೊಳ್ಳಿ. ಇದು ಏನು ಮಾಡತ್ತಂದರೆ ನಿಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ. ಮತ್ತು ಪೋರ್ಸ್ ಏನಿರುತ್ತೆ ನೋಡಿ, ಚುಕ್ಕೆ ಹಳ್ಳ ಥರ ಒಂದು ರಫ್ನೆಸ್, ಅದೆಲ್ಲ ಪೋರ್ಸ್ ಶ್ರಿಂಕ್ ಮಾಡುತ್ತೆ, ಅಂದರೆ ಅಷ್ಟು ಎದ್ದು ಕಾಣೋದಿಲ್ಲ. ಪ್ಲಸ್ ನಿಮ್ಮ ಮೇಕಪ್ ಕೂಡ ಸ್ವೆಟ್ ಪ್ರೂಫ್ ಮಾಡುತ್ತೆ. 100% ಸ್ವೆಟ್ ಪ್ರೂಫ್ ಮಾಡುತ್ತೆ ಈ ಸ್ಟೆಪ್ ಅಂತ ಹೇಳೋದಕ್ಕಾಗಲ್ಲ. ಕೆಲವ್ರಿಗೆ ಮೇಕಪ್ ಮಾಡ್ತಿರೋ ಹಾಗೇ ಬೆರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ಈ ಒಂದು ಐಸ್ ಕ್ಯೂಬ್ ಸ್ಟೆಪ್ಪು ಆ ಒಂದು ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ. ಸೊ ಆಯಿಲಿ ಸ್ಕಿನ್ ಇರೋರು ಮತ್ತು ಜಾಸ್ತಿ ಸ್ವೆಟ್ ಆಗೋರು ದಿನಾಗಲೂ ನಿಮ್ಮ ಫೇಸ್ನ ಐಸ್ ಕ್ಯೂಬಿಂದ ರಬ್ ಮಾಡ್ಬೋದು. ಡೈಲಿ ಇದು ನಿಮ್ಮ ಒಂದು ರಿಚುವಲ್ ಅಂತ ಥರನೇ ತಿಳ್ಕೊಂಡು ಫಾಲೋ ಮಾಡ್ಬೋದು. ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಖಂಡಿತವಾಗ್ಲೂ ನೀವು ಫಾಲೋ ಮಾಡಲೇಬೇಕು. ಸೊ ಇದಾದ ನಂತರ ಮಾಯ್ಶ್ಚರೈಸರ್. ನಿಮ್ಮ ಮೇಕಪ್ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಕಣ್ರಿ. ಸೊ ಅದಕ್ಕೋಸ್ಕರ ಆಯಿಲಿ ಸ್ಕಿನ್ ಇರೋರು ಪ್ಲಸ್ ಸ್ವೆಟ್ ಆಗೋರು ನೋಡಿ ಈ ಒಂದು ಜೆಲ್ ಫಾರ್ಮಲ್ಲಿರುವಂಥ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಯೂಸ್ ಮಾಡಿದ್ದು ಮಿನಿಮಲಿಸ್ಟ್ನ ವೈಟಮಿನ್ B5 ಮಾಯ್ಶ್ಚರೈಸರ್. ಇದು ಪ್ರಾಪರ್ ಜೆಲ್ ಫಾರ್ಮಲ್ಲಿರುತ್ತೆ. ಇದನ್ನು ನಾನು ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ ನೋಡಿ. ಒಂಚೂರು ಕೂಡ ಒಂದು ಗ್ರೀಸಿಯಾಗಿ ಕಾಣೋದಾಗಲಿ, ಗ್ಲಾಸಿಯಾಗಿ ನಿಮ್ಮ ಫೇಸ್ ಒಂಚೂರು ಏನು ಕೂಡ ಕಾಣೋದಿಲ್ಲ. ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈಗ ಜೆಲ್ ಅನ್ನೋದು ಏನಂತ ಹೇಳ್ತೀವಿ ನೋಡಿ, ಕ್ವಿಕ್ಕಾಗಿ ಅಂದರೆ ವಿತ್ ನೋ ಟೈಮ್ ಹಾಕಿದ ಕೂಡಲೇ ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಒಂದು ಗ್ರೀಸಿ ಫಿನಿಶ್, ಕ್ರೀಮಿ ಫಿನಿಶ್ ನಿಮಗೆ ಕೊಡೋದಿಲ್ಲ. ಇದಾದ ನಂತರ ನಿಮ್ಮ ಮೇಕಪ್ ಡೇ ಟೈಮ್ ಮಾಡ್ಕೊಳ್ತಾ ಇದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಡರ್ಮಕೋನ ಈ ಒಂದು ಸಿನಮೈಡ್ ಆಕ್ವಾ ಜೆಲ್, ಅಗೇನ್
ಸರಿಯಾಗಿ ಕೇಳಿಸ್ಕೊಳ್ಳಿ, ಇದು ಜೆಲ್ ಸನ್ಸ್ಕ್ರೀನ್. ಸೊ ಯಾವುದೇ ಒಂದು ಪ್ರಾಡಕ್ಟ್ಸ್ನ ನೀವು ಜೆಲ್ ಫಾರ್ಮಲ್ಲಿ ಇರೋದನ್ನು ಯೂಸ್ ಮಾಡಬೇಕಾಗತ್ತೆ ಅಂತ ನಾನು ಹೇಳಿದ್ದೀನಿ. ಆ್ಯಂಡ್ SPF 50 ಮೇಲೆ ಇರಬೇಕು ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್. ನೀವು ಮೇಕಪ್ ಡೇ ಟೈಮಲ್ಲಿ ಮಾಡ್ಕೊಳ್ತಿದ್ದೀರಾ ಅಂದರೆ ಮಾತ್ರ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ನೈಟ್ ಟೈಮ್ ಮೇಕಪ್ ಅಂದರೆ ಸನ್ಸ್ಕ್ರೀನ್ನ ಅವಶ್ಯಕತೆ ಇಲ್ಲ. ಪ್ಲಸ್ ನೀವು ನೆಕ್ ಮೇಲೆ ಹಾಕ್ಕೋಬೋದು, ನಿಮ್ಮ ಕೈ ಮೇಲೆ ಹಾಕ್ಕೋಬೋದು. ಸೊ ಇಟ್ ಗಿವ್ಸ್ ದಟ್ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್. ಸೊ ಈ ಮೇಕಪ್ ಮೇಲೆ ಸನ್ಸ್ಕ್ರೀನ್ ಸ್ಪ್ರೇ ಅಂತ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಮೇಕಪ್ ಆದಮೇಲೆ. ಬಟ್ ಆ್ಯಸ್ ಅ ಪಾರ್ಟ್ ಆಫ್ ಸ್ಕಿನ್ ಪ್ರೆಪ್ ಮೊದಲೇ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು. ಇದಾದ ನಂತರ ಈಗ ಬರುತ್ತೆ ಮೇಕಪ್ ಮಾಡೋದಕ್ಕಿಂತ ಮೊದಲು ಇನ್ನೂ ಒಂದು ಸ್ಟೆಪ್ ಏನಪ್ಪ ಅಂದರೆ, ನೋಡಿ ಇದು ಮೇಕಪ್ ಅಂತಲೇ ನೀವು ತಿಳ್ಕೊಬೋದು, ಸ್ಕಿನ್ ಪ್ರೆಪ್ ಅಂತನಾದರೂ ತಿಳ್ಕೊಬೋದು. ಐ ಕಾಲ್ ಇಟ್ ಬೋತ್, ಬಿಕಾಸ್ ಈ ಒಂದು ಸ್ಟೆಪ್ ಇಲ್ದಿರ ನಾವು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಪ್ರೈಮರ್. ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ನಾನಿವತ್ತು ಟು ಸ್ಮೂದನ್ ಮೈ ಸ್ಕಿನ್ ಪ್ಲಸ್ ಮ್ಯಾಟ್ ಫಿನಿಶ್ ಕೊಡೋದಕ್ಕೋಸ್ಕರ. ಆಲ್ರೆಡಿ ನಾನು ಜೆಲ್ ಮಾಯ್ಶ್ಚರೈಸರ್, ಜೆಲ್ ಸನ್ಸ್ಕ್ರೀನ್ ಎಲ್ಲ ಹಾಕಿರೋದ್ರಿಂದ ಅಷ್ಟು ನನ್ನ ಫೇಸ್ ಏನು ಹೇಳೋದು ಆಯಿಲಿ ಅಂಶನ ಸೆಕ್ರೀಟ್ ಮಾಡೋದಿಲ್ಲ. ಬಟ್ ಈ ಒಂದು ಸ್ಟೆಪ್ ಏನು ಮಾಡುತ್ತೆ, ಆ ಒಂದು ಪೋರ್ಸ್ನೆಲ್ಲ ನೀಟಾಗಿ ಬ್ಲಾಕ್ ಮಾಡುತ್ತೆ. ಅಂದರೆ ಸ್ವೆಟ್ ಆರ್ ಆಯಿಲ್ ಜಾಸ್ತಿ ಆಗದಿರೋಂಗೆ. ಪ್ಲಸ್ ಇದೇನು ಮಾಡುತ್ತೆ, ನಿಮ್ಮ ಸ್ಕಿನ್ಗೆ ಒಂದು ಸ್ಮೂತ್ ಫಿನಿಶ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೇನಾದರೂ ಪೋರ್ಸ್ ಜಾಸ್ತಿ ಇದ್ದರೆ, ಸ್ಕಿನ್ ರಫ್ ಆಗಿದ್ರೆ ಅದ್ರ ಮೇಲೆ ಮೇಕಪ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಪ್ಯಾಚಿಯಾಗಿ ಕಾಣುತ್ತೆ. ಈಗ ನೋಡಿ, ಇನ್ನೂ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ, ರೋಡಲ್ಲಿ ಜಾಸ್ತಿ ಹಳ್ಳ ದಿನ್ನೆ ರಫ್ ಆಗಿದ್ದರೆ ನೀವು ಗಾಡಿ ಸ್ಮೂತಾಗಿ ಓಡಿಸೋಕ್ಕಾಗತ್ತಾ ಹೇಳಿ? ಅದೇ ರೀತಿಯಲ್ಲೇ ನಿಮ್ಮ ಸ್ಕಿನ್ ಸ್ಮೂತಾಗಿದ್ರೇ ಮೇಕಪ್ ಕೂಡ ಸ್ಮೂತಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ್ಯಂಡ್ ಫಿನಿಶ್ಡ್ ನಿಮ್ಮ ಮೇಕಪ್ ಫಿನಿಶ್ ಲುಕ್ ಏನಿರುತ್ತೆ ನೋಡಿ, ಅದು ಕೂಡ ಸಕ್ಕದಾಗಿ ಸ್ಮೂತಾಗಿ ಕಾಣುತ್ತೆ. ಒಂಚೂರು ಪೋರ್ಸ್ ಕಾಣಿಸೋದಿಲ್ಲ, ಒಂಚೂರು ಕೂಡ ರಫ್ ಫೀಲಿಂಗ್ ಇರೋದಿಲ್ಲ, ಫುಲ್ ಸ್ಮೂತಾಗಿ ಮಾಡುತ್ತೆ. ಸೊ ದಿಸ್ ಇಸ್ ವೈ ಐ ಕಾಲ್ ಪ್ರೈಮರ್ ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯೋರ್ ಸ್ಕಿನ್ ಸ್ಮೂತ್, ಟು ಬ್ಲರ್ ಯೋರ್ ಪೋರ್ಸ್, ಟು ಮೇಕ್ ಯೋರ್ ಮೇಕಪ್ ಮ್ಯಾಟ್. ಸೊ ಮ್ಯಾಟ್ ಮಾಡೋದಕ್ಕೆ ಈ ಒಂದು ಸಿಲಿಕೋನ್ ಜೆಲ್ ಪ್ರೈಮರ್ಸ್ ಯೂಸ್ ಮಾಡ್ತೀವಿ. ಈಗ ಪಿಗ್ಮೆಂಟೇಷನ್ ಆರ್ ಅನ್ಇವನ್ ಸ್ಕಿನ್ ಟೋನ್ನ ಕವರ್ ಮಾಡುವಂಥ ಟೈಮ್, ಅದಕ್ಕೆ ನಾವು ಕನ್ಸಿಲರ್ ಯೂಸ್ ಮಾಡಬೇಕಾಗತ್ತೆ. ಈಗ ಅಡ್ವಾನ್ಸ್ ಸ್ಟೆಪ್ ಅಂದರೆ ನೀವು ಕಲರ್ ಕರೆಕ್ಷನ್ ಎಲ್ಲ ಮಾಡ್ಬೋದು. ಬಟ್ ನಾನಿದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋದ್ರಿಂದ ಸೊ ಕನ್ಸಿಲರ್ ಇಸ್ ಮೋರ್ ದ್ಯಾನ್ ಎನಫ್. ಬಿಗಿನರ್ಸ್ಗೆ ಇನ್ನೂ ಜಾಸ್ತಿ ತಲೆಗೆ ಹಾಕ್ಬಿಟ್ರೆ ಇಟ್ ಬಿಕಮ್ಸ್ ಏನು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಜಸ್ಟ್ ಕನ್ಸಿಲರ್ ಇಸ್ ಎನಫ್ ಫಾರ್ ಯು ಅಂತ ಅಂದ್ಕೊಂಡು ಮೇಬಲಿನ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಕ್ಯಾರಮೆಲ್. ಇದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್. ಡಾರ್ಕ್ ಸರ್ಕಲ್ಸ್ ಎಲ್ಲಿದೆ ಅಥವಾ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ನೀವು ನೋಡ್ಬೋದು. ನನ್ನ ಒಂದು ಕೆನ್ನೆ ಒಂದು ಸೈಡಲ್ಲಿ ಸ್ವಲ್ಪ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಎಲ್ಲ ಇದೆ, ರೆಡ್ನೆಸ್ ಎಲ್ಲ ಇದೆ. ಸೊ ಅದು ಎಲ್ಲೆಲ್ಲಿ ನಿಮ್ಗೆ ಆ ಒಂದು ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆ, ಕೆಂಪು ಕಲೆ ಎಲ್ಲೆಲ್ಲಿದೆ ಅದನ್ನು ನೀವು ಯೂಸ್ ಮಾಡಿ ಕನ್ಸಿಲರ್ನ ಹಾಕಿ ಬ್ಲೆಂಡ್ ಮಾಡ್ಬೋದು. ಆ್ಯಂಡ್ ಇವತ್ತು ನಾನು ಹೊಸದಾಗಿ ಒಂದು ಬ್ರಷ್ನ ಪರ್ಚೇಸ್ ಮಾಡಿದ್ದೀನಿ, ಪ್ಯಾಕ್ನ 231 ಕನ್ಸೀಲರ್ ಬ್ರಷ್. ನಾನು ಆಲ್ರೆಡಿ ಪ್ಯಾಕ್ನ ಒಂದು ಬೇರೆ ಸ್ಟಿಪ್ಲಿಂಗ್ ಕನ್ಸೀಲರ್ ಬ್ರಷ್ ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಇನ್ನೊಂದು ಸರಿ ಈ ಒಂದು ಕನ್ಸೀಲರ್ ಬ್ರಷ್ ಟ್ರೈ ಮಾಡೋಣ ಅಂತ ಈ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ, ನೀವು ನೋಡ್ಬೋದು. ಸೊ ನಿಮ್ಮ ಹತ್ರ ಯಾವುದೇ ಒಂದು ಬ್ರಷ್ ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಯೋರ್ ಫಿಂಗರ್ಸ್ ಓನ್ಲಿ. ನೋಡಿ, ಈಗ ಮೇಕಪ್ಗೆ ಬ್ಲೆಂಡ್ ಮಾಡೋದಕ್ಕೆ ಬ್ಯೂಟಿ ಬ್ಲೆಂಡರೇ ಆಗಬೇಕು, ಬ್ರಷೇ ಆಗಬೇಕಂತ ಏನಿಲ್ಲ. ತುಂಬ ಜನ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ದೇ ಸ್ಟಿಲ್ ಯೂಸ್ ದೇರ್ ಫಿಂಗರ್ಸ್. ಅಬ್ರಾಡ್ ಕಂಟ್ರೀಸಲ್ಲೂ ನಾವು ನೋಡ್ಬೋದು, ತುಂಬಾ ಒಂದು ದೊಡ್ಡ ಮೇಕಪ್ ಬ್ರ್ಯಾಂಡ್ಸ್, ದೊಡ್ಡ ಮೇಕಪ್ ಆರ್ಟಿಸ್ಟ್ಗಳು ತುಂಬ ಜನ ಟು ಬ್ಲೆಂಡ್ ಕನ್ಸೀಲರ್, ಟು ಬ್ಲೆಂಡ್ ಫೌಂಡೇಶನ್, ಟು ಬ್ಲೆಂಡ್ ಎನಿ ಕ್ರೀಮ್ ಪ್ರಾಡಕ್ಟ್ಸ್ ಕೈ ಬೆರಳನ್ನೇ ಯೂಸ್ ಮಾಡ್ತೀವಿ. ಬಿಕಾಸ್ ನಮ್ಮ ಬಾಡಿಯಲ್ಲಿರುವಂತಹ ಆ ಒಂದು ಬೆಚ್ಚಗಿರೋ ಟೆಂಪ್ರೇಚರ್ ಏನು ಮಾಡುತ್ತೆ, ಇಟ್ ಮೆಲ್ಟ್ಸ್ ದ ಪ್ರಾಡಕ್ಟ್ ಆ್ಯಂಡ್ ಬ್ಲೆಂಡ್ಸ್ ಪ್ರಾಡಕ್ಟ್ ಸೀಮ್ಲೆಸ್ಲಿ. ನಾನು ಕೂಡ ತುಂಬ ವೀಡಿಯೋಸಲ್ಲಿ ಟು ಬ್ಲೆಂಡ್ ಮೈ BB ಕ್ರೀಮ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ನನ್ನ ಬೆರಳ ಸಾಯ್ದಿಂದಾನೇ ಬ್ಲೆಂಡ್ ಮಾಡ್ತೀನಿ. ಸಮ್ ಟೈಮ್ಸ್ ಐ ಯೂಸ್ ಬ್ರಷ್ ಅಷ್ಟೇ. ಸೊ ಈಗ ಎಕ್ಸ್ಟ್ರಾ ಕವರೇಜ್ ಏನಾದರೂ ಇಲ್ಲಪ್ಪ ಇನ್ನೂ ಒಂಚೂರು ಕವರ್ ಆಗಬೇಕು ಅಂತ ಅನಿಸಿದಲ್ಲಿ ನೀವು ಮತ್ತೆ ಇನ್ನೊಂಚೂರು ಕನ್ಸೀಲರ್ ಹಾಕ್ಕೋಬೋದು. ನೋಡಿ, ಫಸ್ಟ್ ಯಾವತ್ತೂ ಅಷ್ಟೇ ಕಡಿಮೆ ಪ್ರಾಡಕ್ಟಿಂದ ನಾವು ಮೇಕಪ್ ಮಾಡ್ಕೋಬೇಕಾಗತ್ತೆ. ಒಂಚೂರು ಹಾಕ್ಕೊಳ್ಳಿ, ಇನ್ನೊಂಚೂರು ಅಗತ್ಯ ಇದ್ದರೆ ಇನ್ನೊಂಚೂರು ಹಾಕ್ಕೊಳ್ಳಿ. ಅಡುಗೆಗೆ ಉಪ್ಪು ಜಾಸ್ತಿ ನಾವು ಮೊದಲೇ ಹಾಕ್ಬಿಟ್ರೆ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಸೇಮ್ ಅದೇ ರೀತಿಯಲ್ಲೇ ಮೇಕಪ್ ಯಾವತ್ತೂ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕಡಿಮೆ ಪ್ರಾಡಕ್ಟ್ಸ್ನ ಹಾಕ್ಕೋಬೇಕು, ಅಗತ್ಯ ಇದ್ದಲ್ಲಿ ನಾವು ಜಾಸ್ತಿ ಮಾಡ್ಕೋಬೇಕಾಗತ್ತೆ.
ಇಲ್ಲ ಅಂದರೆ ಗೊತ್ತಲ್ವ ಏನಾಗುತ್ತೆ ಅಂತ, ನಾನೇನು ಹೇಳೋದು ಬೇಕಾಗಿಲ್ಲ, ನಿಮಗೆ ಎಲ್ಲ ಗೊತ್ತು. ಸೊ ಈಗ ನೋಡಿ, ಕನ್ಸೀಲರ್ ಹಾಕಿದ್ಮೇಲೆ ಸ್ಕಿನ್ ಈವನ್ ಟೋನ್ ಆಗಿ ಕಾಣಿಸ್ದೆ, ಎಲ್ಲೂ ಪಿಗ್ಮೆಂಟೇಷನ್, ರೆಡ್ನೆಸ್ ಎಲ್ಲ ಏನೂ ಇಲ್ಲ. ಸೊ ಫೌಂಡೇಶನ್ನ ಸ್ಕಿಪ್ ಮಾಡಿಬಿಡೋಣ. ಏನಕ್ಕಂತ ಅದನ್ನು ಕೂಡ ಹೇಳ್ತೀನಿ. ಈಗ ಇನ್ನೂ ಬೆಟರ್ ಕವರೇಜ್, ಆ ಒಂದು ಸ್ಮೂತ್ ಫಿನಿಶ್ಡ್ ಲುಕ್ ಕೊಡೋದಕ್ಕೋಸ್ಕರ ನಮ್ಮ ಬೇಸ್ ಮೇಕಪ್ನೇನಿದೆ ಸೆಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ, ನಾಟ್ ಲೂಸ್ ಪೌಡರ್. ಸೊ ಈಗ ಕಾಂಪ್ಯಾಕ್ಟನ್ನೇ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಇದು ನಮ್ಮ ಬೇಸ್ನ ಏನು ಮಾಡುತ್ತೆ, ಸ್ವೆಟ್ ಪ್ರೂಫ್ ಮಾಡುತ್ತೆ, ಆಯಿಲ್ ಪ್ರೂಫ್ ಮಾಡುತ್ತೆ. ಅಂದರೆ ಇನ್ನೂ ನೀವು ಆಯಿಲಿ ಆಗೋದಾಗಲಿ ಅಥವಾ ಸ್ವೆಟ್ ಜಾಸ್ತಿ ಬರ್ದಿರೋಂಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಕಾಂಪ್ಯಾಕ್ಟ್ನ ಯಾವತ್ತೇ ಇದ್ರೂ ಇನ್ನು ಪೌಡರ್ ಪಫಲ್ಲಿ ನಾವು ಹಾಕಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಎಕ್ಸೆಸ್ ಆಯಿಲ್ ಆಗಿರ್ಬೋದು ಏನೇ ಇದ್ರೂ ಕೂಡ ನೀಟಾಗಿ ಒಂದು ಪಫ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಕಾಂಪ್ಯಾಕ್ಟ್ ಪೌಡರ್ ನಿಮಗೆ ಒಂದು ಬೆಟರ್ ಕವರೇಜ್ ಕೂಡ ಕೊಡ್ತಿದೆ. ಇವಾಗ ನೋಡಿ ಹೇಳಿ, ಫೌಂಡೇಶನ್ ಹಾಕಬೇಕಾ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳಿ. ಈ ರೀತಿ ಸ್ವೆಟ್ ಪ್ರಾಬ್ಲಮ್ ಇರೋರು, ಆಯಿಲಿ ಸ್ಕಿನ್ ಪ್ರಾಬ್ಲಮ್ ಇರೋರು ಆದಷ್ಟು ನೀವು ಫೌಂಡೇಶನ್ನ ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ಜಾಸ್ತಿ ನಾವು ಲೇಯರಿಂಗ್ ಮಾಡ್ತಾ ಹೋದರೆ ಆ ಒಂದು ಹೆವಿನೆಸ್ ಆಗುತ್ತೆ. ಆಬ್ವಿಯಸ್ಲಿ ನೀವು ಇನ್ನೂ ಜಾಸ್ತಿ ಸ್ವೆಟ್ ಆಗೋಕ್ಕೆ ಅಥವಾ ನಿಮ್ಮ ಸ್ಕಿನ್ ಜಾಸ್ತಿ ಬ್ರೇಕ್ಔಟ್ ಆಗೋದಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ನಿಮ್ಮ ಮೇಕಪ್ ಕ್ರ್ಯಾಕ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಳೋದು ಆದಷ್ಟು ಕಡಿಮೆ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿ. ಸೊ ಇಷ್ಟು ಸಾಕು ಬೇಸ್ ಮೇಕಪ್ಗೆ. ಈಗ ನಾನು ಇಲ್ಲಿ ಏನಪ್ಪ ಮಾಡಿದೆ ಅಂದರೆ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೊಗೊಂಡು ಫುಲ್ ಫೇಸ್ ಮೇಲೆ ನಾನು ಸ್ಪ್ರೇ ಮಾಡಿಕೊಂಡೆ. ಇದು ನಿಮ್ಮ ಬೇಸ್ ಮೇಕಪ್ನ ಲಾಕ್ ಮಾಡುತ್ತೆ. ಲಾಸ್ಟಲ್ಲಿ ಮೇಕಪ್ ಎಲ್ಲ ಆದಮೇಲೆ ಇನ್ನೊಂದು ಸರಿ ಸೆಟ್ಟಿಂಗ್ ಸ್ಪ್ರೇ ಹಾಕಬೇಕಾಗುತ್ತೆ. ಸೊ ಅದು ನಾವು 2 ಟೈಮ್ಸ್ ಸೀಲ್ ಮಾಡಿದ್ದೀವಿ ಮೇಕಪ್ ಅಂತ ಅರ್ಥ. ಸೊ ಈಗ ಉಳಿದಿರುವಂಥ ಮೇಕಪ್ ನಿಮ್ಗೆ ಗೊತ್ತಿರೋತ್ತಲ್ವ. ಇವಾಗ ನಿಮಗೆ ಐಬ್ರೋಸ್ ಫಿಲ್ ಮಾಡ್ಕೋಬೇಕಂದ್ರೆ ಐಬ್ರೋಸ್ ಫಿಲ್ ಮಾಡ್ಕೋಬೋದು, ಅಥವಾ ನಿಮಗೆ ಐ ಮೇಕಪ್ ಏನಾದರೂ ಮಾಡ್ಕೋಬಾರ್ದು ಅಂದರೆ ಇದೆಲ್ಲ ಪರ್ಸ್ನಲ್ ಪ್ರಿಫರೆನ್ಸಸ್. ನಾನು ಹೇಗೆ ಮಾಡ್ಕೊಳ್ತೀನಿ ನಿಮ್ಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ನೋಡಿ, ಐಬ್ರೋಸ್ ಮಾಡ್ದಿರೋ ನಾನು ಯಾವುದೇ ಒಂದು ಮೇಕಪ್ ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಐಬ್ರೋಸ್ ಪ್ಲೇಸ್ ಅ ಪ್ರಾಮಿನೆಂಟ್ ರೋಲ್ ಅಂತಾನೆ ಹೇಳ್ಬೋದು. ಒಂದು ಫುಲ್ ಡಿಫೈನ್ ಆಗಿರುವಂಥ ಐಬ್ರೋಸ್, ನ್ಯಾಚುರಲ್ ಆಗಿ ಫಿಲ್ ಆಗಿರುವಂಥ ಐಬ್ರೋಸ್ ನಿಮ್ಮ ಮೇಕಪ್ನ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ನಿಮ್ಮ ಫೀಚರ್ಸ್ನ ಕೂಡ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತೀರಾ. ಬಟ್ ಆಲ್ವೇಸ್ ನಿಮ್ಗೇನಾದರೂ ಐಬ್ರೋಸ್ ನಡುವೆ ಗ್ಯಾಪ್ ಇದ್ದರೆ ಅಥವಾ ನಿಮ್ಮ ಐಬ್ರೋಸ್ ಕಾಣಿಸ್ತಿರೋ ತುಂಬ ಡಲ್ ಆಗಿದ್ದರೆ, ಪ್ಲೀಸ್ ಫಿಲ್ ಇನ್ ಯೋರ್ ಐಬ್ರೋಸ್. ಇದು ನಿಮ್ಮ ಮೇಕಪ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ನೋಡಿ, ಐಬ್ರೋ ಪೆನ್ಸಿಲ್ ಹಿಂದೆ ಒಂದು ಸ್ಪೂಲಿ ಕೂಡ ಕೊಟ್ಟಿರ್ತಾರೆ. ಇದನ್ನು ತೊಗೊಂಡು ನೀವು ನೀಟಾಗಿ ಬ್ರಷ್ ಮಾಡ್ಕೊಂಡಾಗ ಏನಾಗುತ್ತೆ ಹೇಳಿ, ನ್ಯಾಚುರಲ್ ಆಗಿ ಕಾಣುತ್ತೆ. ಆ ಒಂದು ಲೈನ್ ನೀವು ಬರ್ದಿರ್ತೀರಲ್ವ, ಲೈನ್ ಎಲ್ಲ ಕಾಣೋದಿಲ್ಲ, ಪ್ಯಾಚಿಯಾಗಿ ಕೂಡ ಕಾಣೋದಿಲ್ಲ. ಇಟ್ ಲುಕ್ಸ್ ಮೋರ್ ಸ್ಮೂತರ್ ಆ್ಯಂಡ್ ನೀಟರ್. ಸೊ 2 ಐಬ್ರೋಸ್ ಕೂಡ ಫಿಲ್ ಮಾಡಿದ ನಂತರ 2 ಸೈಡಲ್ಲೂ ಈಗ ನಾನು ಐ ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ಐ ಮೇಕಪ್ ಇವತ್ತು ನಾನು ತೋರಿಸಿರೋದು ಇಟ್ಸ್ ವೆರಿ ಸಿಂಪಲ್ ಐ ಮೇಕಪ್. ಸೊ ಎಲ್ಲ ಒಕೇಶನ್ಗೂ ಎಲ್ಲ ಥರ ಕಾಸ್ಟ್ಯೂಮಲ್ಲೂ ನೀವು ಇದನ್ನು ಮಾಡ್ಕೋಬೋದು. ಸೊ ನೀವು ನೋಡ್ತಿರೋ ಹಾಗೆ ಒಂದು ಮೀಡಿಯಮ್ ಟೋನ್ ಪಿಂಕ್ ಕಲರ್ ಏನು ತೊಗೊಂಡೆ ನೋಡಿ, ಇದನ್ನು ನಾನು ಕ್ರೀಸ್ ಮೇಲೆ ಹಾಕಿ ಜಸ್ಟ್ ಬ್ಲೆಂಡ್ ಮಾಡ್ತಿದ್ದೀನಿ. ಕ್ರೀಸ್ ಅಂದರೆ ಏನು ಹೇಳಿ, ಆ ಒಂದು ಹಾಲೋನೆಸ್ ನೀವು ಏನು ಕಾಣಿಸುತ್ತೆ ನೋಡಿ, ಆ ಒಂದು ಕರ್ವ್, ಅದ್ರ ಮೇಲೆ ನೀವು ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಅಂತೀವಿ ನೋಡಿ, ಅದು ಈ ರೀತಿ ದಪ್ಪ ಹರಳ್ಕೊಂಡಿರುತ್ತೆ, ಇನ್ನೂ ಸ್ಮೂತ್ ಆಗಿರುತ್ತೆ. ಇದನ್ನು ತೊಗೊಂಡು ನೀವು ಪ್ರಾಡಕ್ಟ್ನ ಇಟ್ಟು ಆ ಕ್ರೀಸ್ ಮೇಲೆ ಈ ರೀತಿ ಸ್ಮೂತಾಗಿ ರೌಂಡ್ ಮೋಷನ್ಸಲ್ಲೇ ನೀವು ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ ಟು ಮೇಕ್ ಇಟ್ ಲುಕ್ ಸಾಫ್ಟರ್ ಆ್ಯಂಡ್ ನೀಟರ್. ಇಲ್ಲ ಅಂದರೆ ಅದು ಪ್ಯಾಚಿಯಾಗಿ ಕಾಣುತ್ತೆ, ಸಾಫ್ಟಾಗಿ ಕಾಣೋದಿಲ್ಲ. ಈಗ ಯಾವುದೇ ಒಂದು ಶಿಮರಿ ಶೇಡ್ನ ನೀವು ತೊಗೋಬೋದು. ಸಿಲ್ವರ್ ಶೇಡ್ ಆಗಿರ್ಬೋದು, ಅಥವಾ ನೋಡಿ ಈ ರೀತಿ ಪಿಂಕ್ ಶಿಮರಿ ಶೇಡ್ ತೊಗೋಬೋದು. ಸೊ ನಿಮ್ಮ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ತೊಗೋಬೋದು. ನೀವೇನಾದರೂ ಬ್ರೌನ್ ಸ್ಮೋಕಿ ಬ್ರೌನ್ ಐ ಮೇಕಪ್ ಈ ಥರ ನೀವು ಮಾಡಿದ್ರೆ ನೋಡಿ, ಮೇಲೆ ಲೈಟ್ ಬ್ರೌನ್ ಹಾಕ್ಬಿಟ್ಟು ಗೋಲ್ಡ್ ಹಾಕಿದ್ರೆ ಇನ್ನೂ ಗೋಲ್ಡ್ ಶಿಮ್ಮರ್ಸ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಯಾವ್ಯಾವ ಡ್ರೆಸ್ ಹಾಕ್ಕೊಳ್ತೀವಿ ನೋಡಿ, ಅದ್ರ ತಕ್ಕನಂಗೆ ನಾವು ಅದಕ್ಕೆ ಮ್ಯಾಚ್ ಆಗೋವಂಥ ರೀತಿಯಲ್ಲಿ ಐ ಮೇಕಪ್ ಮಾಡುವಂಥದ್ದು. ಸೊ ಈ ಒಂದು ಐ ಮೇಕಪ್ ನಾನಿವತ್ತು ಹಾಕ್ತಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಸೊ ಈಗ ಶಿಮ್ಮರ್ ಶೇಡ್ ನೀವು ಹಾಕಿದ ನಂತರ ಬೆರಳ ಸಹಾಯದಿಂದಲೇ ಈ ಒಂದು ಮತ್ತೆ ನಾನು ಯೂಸ್ ಮಾಡಿದ್ನಲ್ವ ಅದೇ ಬ್ರಷ್ನಿಂದ ಅದೇ ಒಂದು ಪಿಂಕ್ ಶ್ಯಾಡೋ, ಫಸ್ಟ್ ನಾನು ಏನು ಯೂಸ್ ಮಾಡಿದೆ ನೋಡಿ, ಅದೇ ಸೇಮ್
ಪ್ರಾಡಕ್ಟ್ನ ತೊಗೊಂಡು ನಾನು ಮತ್ತೆ ಕ್ರೀಸ್ನ ಇಟ್ಟು ಬ್ಲೆಂಡ್ ಮಾಡ್ತೀನಿ ಕ್ರೀಸ್ ಮೇಲೆ. ಸೊ ಇದೇನು ಮಾಡ್ತಾಳೆ, ಆ ಶಿಮ್ಮರ್ ಏನಾದರೂ ಪ್ಯಾಚಿ ಆಗಿದ್ದರೆ ನೀಟಾಗಿ ಬ್ಲೆಂಡ್ ಮಾಡುತ್ತೆ, ಸಾಫ್ಟಾಗಿ ಕಾಣುತ್ತೆ. ಯಾವತ್ತೂ ಅಷ್ಟೇ ನೀವು ಮಾಡುವಂಥ ಐ ಮೇಕಪ್ ಆಗಿರ್ಬೋದು ಅಥವಾ ಫೇಸ್ ಮೇಕಪ್ ಆಗಿರ್ಬೋದು, ಸೀಮ್ಲೆಸ್ಲಿ ಬ್ಲೆಂಡೆಡ್ ಅಂತ ಹೇಳ್ತೀವಿ. ಅಂದರೆ ಒಂಚೂರು ಗೊತ್ತಾಗ್ದಂಗೆ ಸಾಫ್ಟ್ ಟ್ರಾನ್ಸಿಷನ್ ಇರಬೇಕು, ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಈಗ ಒಂದು ಪುಟಾಣಿ ಪೆನ್ಸಿಲ್ ಬ್ರಷ್ ಅಂತೀವಿ, ಇದಿಲ್ಲ ಅಂದರೆ ನೀವು ಕಾಟನ್ ಬಡ್ ಕೂಡ ಯೂಸ್ ಮಾಡ್ಬೋದು. ಫಸ್ಟು ನಾನು ಯೂಸ್ ಮಾಡಿದ್ನಲ್ವ ಕ್ರೀಸ್ ಮೇಲೆ ಪಿಂಕ್, ಅದನ್ನು ತೊಗೊಂಡು ನಾನು ಕೆಳಗಡೆ ಲೋವರ್ ಲ್ಯಾಶ್ ಲೈನ್ ಮೇಲೆ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಏನಕ್ಕಪ್ಪ ನಾನು ಈ ಒಂದು ಪುಟಾಣಿ ಬ್ರಷ್ ತೊಗೊಂಡೆ ಅಂದರೆ, ಬಿಕಾಸ್ ಇಟ್ಸ್ ಅ ಸ್ಮಾಲ್ ಏರಿಯಾ. ದೊಡ್ಡ ಏರಿಯಾ ಆದರೆ ದೊಡ್ಡ ಬ್ರಷ್ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಒಂಚೂರು ಇನ್ನೂ ಡಾರ್ಕ್ ಪಿಂಕನ್ನ ತೊಗೊಂಡು ವೆರಿ ಕ್ಲೋಸ್ ಟು ಮೈ ಲೋವರ್ ಲ್ಯಾಶ್ ಲೈನ್, ಇವಾಗ ಕಾಜಲ್ ನಾವು ಹೇಗೆ ಅಪ್ಲೈ ಮಾಡ್ತೀವಿ ಆ ಥರ ಚಿಕ್ಕದಾಗಿ ನಾನು ಅಪ್ಲೈ ಮಾಡಿ ಅಗೇನ್ ವಿತ್ ಫಸ್ಟ್ ನಾನು ಹಾಕಿದ್ನಲ್ವ ಆ ಒಂದು ಪಿಂಕ್ ಜೊತೆ ಬ್ಲೆಂಡ್ ಮಾಡ್ತಿದ್ದೀನಿ. ಡಾರ್ಕ್ ಒಂದು ಕಡೆ ಲೈಟ್ ಒಂದು ಕಡೆ ಗೊತ್ತಾಗಬಾರ್ದು, ನೀಟಾಗಿ ಬ್ಲೆಂಡ್ ಆಗಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಸೊ ನೋಡಿ ಹೀಗೆ ಫಿನಿಶ್ ಆಗುತ್ತೆ. ಈಗ ಬ್ರಷ್ನ ಒಂಚೂರು ಕ್ಲೀನ್ ಮಾಡ್ಕೊಬಿಡಿ. ಈ ರೀತಿ ನಾನು ಕೈಯಲ್ಲಿ ಒರೆಸ್ಕೊಂಡಲ್ಲ ಆ ರೀತಿಯಲ್ಲಾದರೂ ಒರೆಸ್ಕೋಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಟಿಶ್ಯೂ ಇದ್ದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಏನು ಶಿಮ್ಮರ್ ಹಾಕ್ಕೊಂಡೆ ನೋಡಿ, ಆ ಒಂದು ಪಿಂಕ್ ಶಿಮ್ಮರ್, ಅದನ್ನು ನಾನು ಮತ್ತೆ ಇನ್ನರ್ ಕಾರ್ನರಲ್ಲಿ ಹಾಕ್ಕೊಳ್ತೀನಿ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಕೆಲವರಿಗೆ ಇನ್ನರ್ ಕಾರ್ನರ್ ಹೈಲೈಟ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ, ಸೊ ಅಂಥವ್ರು ಸ್ಕಿಪ್ ಮಾಡ್ಬೋದು. ಇವತ್ತು ನಾನು ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ, ಲಿಕ್ವಿಡ್ ಐಲೈನರ್. ದಿಸ್ ಇಸ್ ಮೇಬೆಲಿನ್ ಕೊಲೋಸಲ್ ಲೈನರ್. ನಿಮ್ಮ ಐಬ್ರೋ ತುದಿಗೆ ಕರೆಕ್ಟಾಗಿ ಪಾಯಿಂಟ್ ಆಗೋ ರೀತಿಯಲ್ಲಿ ವಿಂಗನ್ನ ಹಾಕ್ಕೊಂಡು ನೀವು ಇನ್ನರ್ ಕಾರ್ನರಿಂದ ಅದನ್ನು ಲೈನ್ ಬರ್ಕೊಂಡು ಹೋಗಿ ಚಿಕ್ಕ ಸ್ಟ್ರೋಕಾಗಿ ಬರ್ಕೊಂಡು ಹೋಗಿ ಆ ಲೈನ್ಗೆ ಜಾಯಿನ್ ಮಾಡಿ ಗ್ಯಾಪ್ನ ಫಿಲ್ ಮಾಡಿದ್ರೆ ಮುಗೀತು. ಇಲ್ಲಾಂದರೆ ನಿಮಗೆ ಇಲ್ಲಪ್ಪ ಐಲೈನರ್ ಎಲ್ಲ ಹಾಕ್ಕೊಳ್ಳೋಕೆ ಕಷ್ಟ ಅಂದರೆ ಐಲೈನರ್ ಸ್ಕಿಪ್ ಕೂಡ ಮಾಡ್ಬೋದು. ವಾಟರ್ ಪ್ರೂಫ್ ಕಾಜಲ್ನಿಂದ ಯು ಕ್ಯಾನ್ ಫಿನಿಶ್ ಯುವರ್ ಮೇಕಪ್, ಅದು ಕೂಡ ಸುಂದರವಾಗಿರುತ್ತೆ. ಸೊ ಹಲವಾರು ರೀತಿಯಾದಂಥ ಪ್ರಿಫರೆನ್ಸಸ್ಗೆ ಎಲ್ರಿಗೂ ಇರುತ್ತೆ. ಇವಾಗ ನನಗೆ ಐಲೈನರ್ ಇಷ್ಟ ಆಗುತ್ತೆ ಅಂದದ್ದು ಮಾತ್ರಕ್ಕೆ ನಿಮಗೂ ಇಷ್ಟ ಆಗಬೇಕಂತ ಏನಿಲ್ಲ ಅಲ್ವಾ. ಕೆಲವ್ರಿಗೆ ಬರೀ ಕಾಜಲ್ ಮಾತ್ರ ಇಷ್ಟ ಆಗುತ್ತೆ. ಸೊ ನೋಡಿ ನಿಮ್ಗೆ ಹೇಗೆ ಇಷ್ಟ ಆಗಿ ಮಾಡ್ಕೋಬೋದು. ಕಾಜಲ್ನಿಂದಾನೇ ನೀವು ಬೇಕಂದರೆ ಒಂದು ಸ್ಮಂಜ್ ಲೈನರ್ ಹಾಕ್ಕೋಬೋದು. ಸ್ಮಂಜ್ಡ್ ಐಲೈನರ್ ಅಂತೀವಿ, ಇಲ್ಲಾಂದರೆ ಜಸ್ಟ್ ಪ್ರಾಪರ್ ವಿಂಗ್ಡ್ ಐಲೈನರ್ ಕಾಜಲಿಂದ ಕೂಡ ಹಾಕ್ಕೋಬೋದು. ಸೊ ಹೇಗೆ ಬೇಕು ಹಾಗೆ ಮಾಡಿಕೊಂಡು ಮಸ್ಕಾರ ಮಾತ್ರ ಸ್ಕಿಪ್ ಮಾಡಬೇಡಿ ಆಯಿತಾ. ನೀವು ಏನೇ ಒಂದು ಐ ಶ್ಯಾಡೋ ಹಾಕ್ಕೊಳ್ಳಿ, ಹಾಕ್ದಿರೋ ಹೋಗಲಿ, ಐಲೈನರ್ ಹಾಕ್ಕೊಳ್ಳಿ, ಹಾಕಿಲ್ಲ ಅಂದರೂ ಕೂಡ ಮಸ್ಕಾರ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಐ ಮೇಕಪ್ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದು ಮಸ್ಕರಾನೇ. ಸೊ ಈಗ ಬ್ಲಷ್ ನಾನು ಕಲಬಾರ್ನ ರೋಸೆ ಪೀಚ್ ಅನ್ನುವಂಥ ಪಿಗ್ಮೆಂಟಲ್ಲಿರುವಂಥ ಕಲರ್ ಶೇಡಲ್ಲಿರುವಂಥ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ಈಗ ನೋಡಿ ನಿಮ್ಮದು ಆಯ್ಲಿ ಸ್ಕಿನ್ ಆದರೆ ಅಥವಾ ಜಾಸ್ತಿ ಸ್ವೆಟ್ ಆಗ್ತೀರಾ ಅಂದರೆ ಕ್ರೀಮ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಪೌಡರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನೀವು ಕೆಲವೊಂದು ವೀಡಿಯೋನಲ್ಲಿ ನಾನು ಕ್ರೀಮ್ ಬ್ಲಷ್, ಕ್ರೀಮ್ ಕಾಂಟೋರ್, ಕ್ರೀಮ್ ಪ್ರಾಡಕ್ಟ್ಸ್ನ ಹೆಚ್ಚಾಗಿ ಬಳಸೋದನ್ನು ನೋಡಿರ್ತೀರ ಅಲ್ವಾ. ಸೊ ಅದೇ ನೀವು ಡ್ರೈ ಸ್ಕಿನ್ ಇರೋರಿಗೆ ಮಾಡ್ಕೋಬೇಕಾಗತ್ತೆ. ಕಾಂಬಿನೇಷನ್ ಸ್ಕಿನ್, ಆಯ್ಲಿ ಸ್ಕಿನ್, ಸೊ ಇಂಥವರೆಲ್ಲ ಆದಷ್ಟು ನೀವು ಪೌಡರ್ ಫಾರ್ಮಲ್ಲಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಬಿಕಾಸ್ ಇದು ಆ ಒಂದು ಗ್ಲಾಸಿ ಫಿನಿಶ್ ಕೊಡೋದಿಲ್ಲ, ಮ್ಯಾಟ್ ಫಿನಿಶ್ ಕೊಡುತ್ತೆ. ಪ್ಲಸ್ ಅಷ್ಟು ಆಯ್ಲಿ ಕೂಡ ಮಾಡೋದಕ್ಕೆ ನಿಮ್ಮ ಸ್ಕಿನ್ ಬಿಡೋದಿಲ್ಲ ಈ ಒಂದು ಪ್ರಾಡಕ್ಟ್ಸ್. ಸೊ ನಾನು ಕಾಂಟೋರ್, ಹೈಲೈಟ್ ಇದೆಲ್ಲ ಏನೂ ಮಾಡ್ತಲ್ಲ, ಬಿಕಾಸ್ ಇಟ್ ಈಸ್ ಅ ಬೇಸಿಕ್ ಬಿಗಿನರ್ ಫ್ರೆಂಡ್ಲಿ ವಿಡಿಯೋ. ನಾನು ಹೇಳಿದ್ನಲ್ವ, ಜಾಸ್ತಿ ಪ್ರಾಡಕ್ಟ್ಸ್ ತೋರಿಸಿದ್ರೆ ನಿಮಗೂ ಕೂಡ ಕಷ್ಟ ಆಗುತ್ತೆ. ಪ್ಲಸ್ ಇದು ಸ್ವೆಟ್ ಕಂಟ್ರೋಲ್ ಮಾಡುವಂಥ ಮೇಕಪ್ ಆಗಿರೋದ್ರಿಂದ ಎಷ್ಟು ಲೇಯರ್ಸ್ ಕಡಿಮೆ ಇರುತ್ತೋ ನಿಮ್ಗೆ ಅಷ್ಟು ಒಳ್ಳೆಯದು. ಸೊ ಈಗ ಲಿಪ್ಸ್ಟಿಕ್ಗೆ ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್. ಲೈಟ್ ಲಿಪ್ಸ್ಟಿಕ್ ಬೇಕಂದರೆ ಲೈಟ್ ಪ್ರಿಫರ್ ಮಾಡ್ಬೋದು, ಬಟ್ ಗೋ ಫಾರ್ ಮ್ಯಾಟ್ ಲಿಪ್ಸ್ಟಿಕ್. ಇಲ್ಲಿ ನಾನು ಯೂಸ್ ಮಾಡಿದ್ದು ಮೇಬೆಲಿನ್ನ ಸೂಪರ್ ಸ್ಟೇ ಇಂಕ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಫೌಂಡರ್. ಹಾಗೆ ನಾನು ಡ್ರೆಸ್ ಮ್ಯಾಚ್ ಮಾಡೋದಕ್ಕೋಸ್ಕರ ಈ ಒಂದು ಲಿಪ್ಸ್ಟಿಕ್ ನಾನು ಹಾಕ್ಕೊಂಡೆ. ಆ್ಯಂಡ್ ಅಟ್ ಲಾಸ್ಟ್ ಇನ್ನೊಂದು ಸರಿ ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡೆ ನಾನು, ಅದು ಕೂಡ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ಕೊಳ್ತೀನಿ. ಸೊ ದಿಸ್ ಫಿನಿಶಸ್ ದ ಮೇಕಪ್. 2 ಸರಿ ಸೆಟ್ಟಿಂಗ್ ಸ್ಪ್ರೇ ಮಾಡಿದ್ರೆ 2 ಸರಿ ನಿಮ್ಮ ಮೇಕಪ್ಸ್ ನೀಟಾಗಿ ಸೀಲ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಈಗ ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ಹೇಳಲೇಬೇಕು. ಇದು ಈ ಒಂದು ಮೇಕಪ್ ನಾನು ಏನು ತೋರಿಸ್ದೆ ನೋಡಿ ಪ್ರಾಡಕ್ಟ್ಸ್, ಅದನ್ನೇ ಯೂಸ್ ಮಾಡಿ, ಹಾಗೇ ಯೂಸ್ ಮಾಡಿ. ನಾನು ಎಷ್ಟು ಪ್ರಾಡಕ್ಟ್ ಹಾಕೋದ್ನೋ ನೀವು ಕೂಡ ಅಷ್ಟೇ ಹಾಕ್ಕೊಂಡು ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಗೆ ಒಂದು ಹೆವಿನೆಸ್ ಫೀಲಿಂಗ್ ಇರೋದಿಲ್ಲ, ಒಂದು ಮಟ್ಟಿಗೆ ಸ್ವೆಟ್ ಕೂಡ ಕಂಟ್ರೋಲ್ ಆಗುತ್ತೆ. ನೀವು ನೋಡ್ಬೋದು ಎಲ್ಲೂ ಕೂಡ ಒಂದು ಗ್ಲಾಸಿ ಆಗಿ ಏನೂ ಕಾಣಿಸ್ತಿಲ್ಲ, ಮ್ಯಾಟಾಗಿ ಪರ್ಫೆಕ್ಟ್ ನ್ಯಾಚುರಲ್ ಮ್ಯಾಟ್ ಫಿನಿಶ್ ಕೊಟ್ಟಿದೆ.
ಸೊ ನನ್ನ ಫೇಸ್ ಮೇಲೆ ಪಿಂಪಲ್ ಬಂದು ಹೋಗಿದ್ದು ರೆಡ್ ಸ್ಪಾಟ್ಸ್ ಎಲ್ಲ ಇತ್ತು ನೋಡಿ, ಅದು ಕೂಡ ಕವರ್ ಆಗಿದೆ. ನಿಜವಾಗ್ಲೂ ಹೇಳಿ ಫೌಂಡೇಶನ್ ಹಾಕಿಲ್ಲ ಅಂದರೆ ಯಾರು ಕೂಡ ನಂಬೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಮೇಕಪ್ ಬಂದಿದೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ತಿಳ್ಕೊಳ್ಳೋಕೆ ತುಂಬ ಇಷ್ಟ ಇದೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನಿಮ್ಮ ಮೇಕಪ್ ಸ್ವೆಟ್ ಪ್ರೂಫು ಆಗುತ್ತೆ, ಆಯಿಲ್ ಪ್ರೂಫು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.